ಮಹಾಭಾರತದ ಕಥೆಯಿಂದ ನಿಮ್ಮ ಜೀವನ ಹೀಗೆಲ್ಲ ಬದಲಾಗುತ್ತದೆ. ಮಹಾಭಾರತದ ಕಥೆ ನಮ್ಮ ಜೀವನವನ್ನು ಅರ್ಥಪೂರ್ಣಗೊಳಿಸಲು ಸಾಕಷ್ಟು ಮೌಲ್ಯಗಳನ್ನು ಹೇಳುತ್ತದೆ. ಮಹಾಭಾರತವು ನಮಗೆ ಯಾವೆಲ್ಲ ಜೀವನದ ಮೌಲ್ಯಗಳನ್ನು, ಜೀವನದ ಪಾಠಗಳನ್ನು ಕಲಿಸುತ್ತದೆ. ಹಾಗೆಯೇ ಮಹಾಭಾರತದ ಕಥೆಯಿಂದ ನಾವು ಯಾವ ಪಾಠ ಕಲಿಯಬೇಕು ಎನ್ನುವುದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಮಹಾಭಾರತ ಯುದ್ಧ ನಡೆದು ಶತಮಾನಗಳೇ ಕಳೆದಿದ್ದರೂ ಇಂದಿಗೂ ಮಹಾಭಾರತದ ಕಥೆ ಜನಜನಿತವಾಗಿದೆ. ಪ್ರತಿಯೊಬ್ಬ ಹಿಂದೂ ಧರ್ಮೀಯರಿಗೂ ಮಹಾಭಾರತದ ಕಥೆಗಳು ತಿಳಿದೇ ಇರುತ್ತದೆ. ಪಾಂಡವರು ಮತ್ತು ಕೌರವರ ನಡುವಿನ ಈ ಯುದ್ಧದಲ್ಲಿ ಪಾಂಡವರ ಸಂಖ್ಯೆ ಕಡಿಮೆ ಇದ್ದರೂ ಕೌರವರನ್ನು ಸೋಲಿಸಿ ಯುದ್ಧವನ್ನು ಗೆಲ್ಲುತ್ತಾರೆ. ಮಹಾಭಾರತ ಯುದ್ಧ ಕೇವಲ ನಮಗೆ ಯುದ್ಧದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಬದಲಾಗಿ ಇದು ನಮಗೆ ಸಾಕಷ್ಟು ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ಮಹಾಭಾರತ ಕಥೆಯನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಜೀವನದ ಮೌಲ್ಯಗಳು ತಿಳಿಯುತ್ತದೆ. ಭವಿಷ್ಯಕ್ಕಾಗಿ ನಾವು ಮಹಾಭಾರತದ ಕಥೆಯಲ್ಲಿ ಈ ಒಂದು ಸನ್ನಿವೇಶವನ್ನು ನೋಡ್ಬೋದು. ಅಂದರೆ ಭವಿಷ್ಯಕ್ಕಾಗಿ ಹಿಂದೆ ಒಂದಿಷ್ಟು ಹಣವನ್ನು ಕೂಡಿಡಬೇಕು ಅನ್ನೋದನ್ನು. ಜೀವನ ಯಾವುದೇ ರೀತಿಯಲ್ಲೂ ನಾವಂದುಕೊಂಡಂತೆ ನಡೆಯೋದಿಲ್ಲ. ಭವಿಷ್ಯದಲ್ಲಿ ಏನಾಗಬಹುದು ಎಂಬುದರ ಅರಿವು ಯಾರಲ್ಲಿಯೂ ಇರುವುದಿಲ್ಲ. ಭವಿಷ್ಯದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಗೆ ಅಲ್ಲದಿದ್ದರೂ ಕೆಲವೊಂದು ಸಮಸ್ಯೆಗಳಿಗೆ ನಾವು ಪ್ರಸ್ತುತ ದಿನದಲ್ಲೇ ಪರಿಹಾರವನ್ನು ಇಟ್ಟುಕೊಳ್ಳಬಹುದು. ಮಹಾಭಾರತ ವನವಾಸದ ಸಮಯದಲ್ಲಿ ಕೌರವರೊಂದಿಗೆ ತಮ್ಮ ಯುದ್ಧ ಖಚಿತವಾಗಿದೆ ಎಂದು ಪಾಂಡವರು ಅರಿತುಕೊಂಡಿದ್ದರು. ಅವರು ಎಷ್ಟೇ ಮುಂದೂಡಲು ಪ್ರಯತ್ನಿಸಿದರೂ ದುರ್ಯೋಧನ ಮತ್ತು ಶಕುನಿ ಯುದ್ಧವನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ತಮ್ಮ ವನವಾಸದ ಸಮಯದಲ್ಲಿ ಅರ್ಜುನನು ತಪಸ್ಸನ್ನು ಮಾಡಿ ಶಿವನಿಂದ ಅನೇಕ ದೈವಿಕ ಆಯುಧಗಳನ್ನು ಪಡೆದುಕೊಂಡನು. ಅದು ಕುರುಕ್ಷೇತ್ರ ಯುದ್ಧದಲ್ಲಿ ನಿರ್ಣಾಯಕವಾಗಿ ಸಾಬೀತಾಗಿತ್ತು. ಅದೇ ರೀತಿ ಅನಾರೋಗ್ಯ, ವೃದ್ಧಾಪ್ಯ, ಅಪಘಾತ, ಸಾಲ, ಮಕ್ಕಳ ಶಿಕ್ಷಣ, ಮದುವೆ ಮುಂತಾದ ಜವಾಬ್ದಾರಿಗಳು ಮತ್ತು ಅಪಾಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಮ್ಮ ಆದಾಯ ಮತ್ತು ಉಳಿತಾಯವನ್ನು ಹೆಚ್ಚಿಸುವ ಕೆಲಸಗಳನ್ನು ಇಂದಿನಿಂದಲೇ ಪ್ರಾರಂಭಿಸಬೇಕು. ಇದರಿಂದ ನಾವು ಮುಂದೆ ಯಾರ ಮುಂದೆಯೂ ಭಿಕ್ಷೆ ಬೇಡುವ ಅಗತ್ಯ ಬರುವುದಿಲ್ಲ. ಅಂದರೆ ನಾವು ಈಗಿನ ನಮ್ಮ ಜೀವನವನ್ನು ಹೇಗಾದರೂ ಮಾಡಿ ನಾಶ ಮಾಡಿಕೊಂಡ್ರೆ, ಅಂದರೆ ನಾವು ಲೇಜಿಯಾಗಿ ಏನು ಜವಾಬ್ದಾರಿನೇ ತಗೊಳ್ಳದೆ ಜೀವನದಲ್ಲಿ ನಾವು ಎಲ್ಲವನ್ನ ಕೇರ್ಲೆಸ್ ಮಾಡ್ತಾ ಹೋದರೆ, ಅಂದರೆ ಮುಂದೆ ಲೈಫಲ್ಲಿ ಏನಾದರೂ ನಮಗೆ ಒಂದು ಕಷ್ಟ ಅಂತ ಬಂದಾಗ ನಾವೇನು ಮಾಡಬೇಕು ಅನ್ನೋದು ತಿಳ್ಕೊಂಡೇ ಇಲ್ಲ ಅಂದರೆ, ಈಗ ಅರ್ಜುನನಿಗೆ ಮುಂದೆ ಒಂದು ದೊಡ್ಡ ಯುದ್ಧ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಯಾರ ಹತ್ರನೂ ಇಲ್ಲದೆ ಇರುವಂಥದ್ದನ್ನು ಪರಮಾತ್ಮ ಶಿವನತ್ರ ಕೇಳಿ ವಿವಿಧವಾದಂತಹ ದೈವಿಕ ಆಯುಧಗಳನ್ನು ತಪಸ್ಸು ಮಾಡಿ ಪಡ್ಕೊಂಡಿದ್ದ. ಅವನಿದ್ದಂತಹ ವನವಾಸದಲ್ಲೆಲ್ಲ ಅವನು ಶಿವನನ್ನೇ ಧ್ಯಾನ ಮಾಡ್ತಿದ್ದ. ಸೊ ಹೀಗೆ ಅವನು ಮುಂಜಾಗ್ರತೆಯ ಕ್ರಮವನ್ನು ತಗೊಂಡು ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನು ಯಾವತ್ತೋ ಬರೋ ಯುದ್ಧಕ್ಕೆ ಈಗಲೇ ಮಾಡಿಕೊಂಡಿದ್ದ. ಹಾಗೆ ನಾವು ಕೂಡ ಯಾರ ಮುಂದೇನೂ ಕೈ ಚಾಚದೆ ಬದುಕಬೇಕು ಅಂದರೆ ನಮ್ಮ ಜೀವನಕ್ಕೆ ಬೇಕಾದದ್ದನ್ನು ನಾವು ಈಗಿನಿಂದಾನೇ ಇವತ್ತಿಂದಾನೇ ಮಾಡಬೇಕು ಅನ್ನೋದು ಈ ಕಥೆಯ ಅರ್ಥ. ಇನ್ನು ಲಭ್ಯವಿರುವ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಪಾಂಡವರು ದೇಶದ ಎಲ್ಲ ರಾಜರನ್ನು ತಮ್ಮ ಪರವಾಗಿ ಸೆಳೆಯಲು ಅಭಿಯಾನವನ್ನು ನಡೆಸುತ್ತಿದ್ದರು. ಈ ಯುದ್ಧದಲ್ಲಿ ಎರಡೂ ಪಕ್ಷಗಳು ಶ್ರೀಕೃಷ್ಣನನ್ನು ತಮ್ಮ ಪರವಾಗಿರಿಸಿಕೊಳ್ಳಲು ಬಯಸಿದ್ದವು. ಆಕಸ್ಮಿಕವಾಗಿ ದುರ್ಯೋಧನ ಮತ್ತು ಅರ್ಜುನ ಒಂದೇ ದಿನ ಮತ್ತು ಒಂದೇ ಸಮಯದಲ್ಲಿ ಶ್ರೀಕೃಷ್ಣನನ್ನು ಭೇಟಿಯಾಗುತ್ತಾರೆ. ಅವನ ಉದ್ದೇಶವನ್ನು ತಿಳಿದ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ತನ್ನ ಅಜೇಯ ನಾರಾಯಣಿ ಸೈನ್ಯವನ್ನು ಕಳಿಸುತ್ತೇನೆ, ಇನ್ನೊಂದು ಕಡೆ ಸ್ವತಃ ನಾನೇ ನಿಲ್ಲುತ್ತೇನೆ ಎಂದು ಹೇಳುತ್ತಾನೆ.
ಆಗ ದುರ್ಯೋಧನ ಸರಿಯಾಗಿ ಯೋಚಿಸದೆ ನಾರಾಯಣ ಸೈನ್ಯವನ್ನು ಪಡೆದುಕೊಳ್ಳುತ್ತಾನೆ. ಶ್ರೀಕೃಷ್ಣನ ಸಲಹೆ ಮತ್ತು ಚತುರ ತಂತ್ರಗಳು ಹೆಚ್ಚು ಶಕ್ತಿಶಾಲಿಯಾದ ಕೌರವ ತೆಗೆದುಕೊಂಡಿದ್ದ ನಾರಾಯಣಿ ಸೈನ್ಯವನ್ನು ನಾಶ ಮಾಡಿದವು ಮತ್ತು ಕುರುಕುಲವನ್ನು ಕೊನೆಗಳಿಸಿದವು. ಇದರಿಂದ ನಾವು ಕಲಿಯಬೇಕಾದದ್ದು, ನಮಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು. ಇದರಿಂದ ಸಂಕಷ್ಟದಲ್ಲಿದ್ದ ನಾವು ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕು. ಇನ್ನು ಒಗ್ಗಟ್ಟಿನಲ್ಲಿ ಬಲವಿದೆ. ಮಹಾಭಾರತ ಯುದ್ಧದಲ್ಲಿ ಕೌರವ ಸೈನ್ಯವು ಪಾಂಡವರ ಸೈನ್ಯಕ್ಕಿಂತ ಬಹಳ ದೊಡ್ಡದಾಗಿತ್ತು. ಇಷ್ಟೆಲ್ಲ ಇದ್ದರೂ ಪಾಂಡವರು ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಿದರು. ಕೌರವರನ್ನು ಮುನ್ನಡೆಸುತ್ತಿದ್ದ ದುರ್ಯೋಧನನಿಗೆ ತನ್ನ ಪಾಳೆಯದ ಯೋಧರ ಮೇಲೆ ನಂಬಿಕೆ ಇರಲಿಲ್ಲ. ಅವನು ಪ್ರತಿಯೊಂದು ವಿಷಯದಲ್ಲೂ ಕೋಪ ಮಾಡಿಕೊಳ್ಳುತ್ತಿದ್ದ ಮತ್ತು ಭೀಷ್ಮ, ಕರ್ಣ, ದ್ರೋಣರ ನಿಷ್ಠೆಯನ್ನು ಪ್ರಶ್ನಿಸುತ್ತಿದ್ದ. ಕೌರವರ ಸಂಖ್ಯೆ ಹೆಚ್ಚೇ ಆಗಿದ್ದರೂ ಅವರ ಒಗ್ಗಟ್ಟಿನಲ್ಲಿ ಯಾವುದೇ ಬಲ ಇರಲು ಸಾಧ್ಯವಾಗಲಿಲ್ಲ. ಒಗ್ಗಟ್ಟು ಅನ್ನೋದು ಅವರ ಬಳಿ ಇರಲೇ ಇಲ್ಲ. ಈ ಕಾರಣಕ್ಕಾಗಿ ಕೌರವರ ಸಂಖ್ಯೆ ಹೆಚ್ಚಾಗಿದ್ದರೂ ಅವರಿಗೆ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಪಾಂಡವರ ಸಂಖ್ಯೆ ಕಡಿಮೆ ಇದ್ದರೂ ಅವರು ಯುದ್ಧದಲ್ಲಿ ಜಯವನ್ನು ಸಾಧಿಸಿದರು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನೋದು ಇನ್ನೊಂದು ಪಾಠ. ಕೌರವ ಸೇನೆಯಲ್ಲಿ ಭೀಷ್ಮ, ದ್ರೋಣ ಮತ್ತು ಕರ್ಣರಂತಹ ಮಹಾನ್ ಯೋಧರಿದ್ದರು. ಇದರ ಹೊರತಾಗಿಯೂ ಕೌರವರು ಯುದ್ಧದುದ್ದಕ್ಕೂ ಗೊಂದಲಕ್ಕೊಳಗಾಗಿದ್ದರು ಮತ್ತು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಭೀಷ್ಮನು ಧರ್ಮ, ಅಧರ್ಮ ಮತ್ತು ಕುಟುಂಬದ ವಿನಾಶದ ಸಂದಿಗ್ಧತೆಯ ಬಗ್ಗೆ ಚಿಂತೆಯಲ್ಲೇ ಇದ್ದನು. ಕರ್ಣನಿಗೆ ಯುದ್ಧ ಮಾಡುವ ಸಾಮರ್ಥ್ಯವಿದ್ದರೂ ತಾಯಿ ಕುಂತಿ ಮತ್ತು ಶ್ರೀಕೃಷ್ಣನ ಮೇಲಿನ ಮಾತಿನಿಂದಾಗಿ ಯುಧಿಷ್ಠಿರ, ಭೀಮ, ನಕುಲ ಮತ್ತು ಸಹದೇವರನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನ ಮೇಲಿನ ಮೋಹದಿಂದಾಗಿ ಅರ್ಜುನನನ್ನು ಕೊಲ್ಲುವ ಅವಕಾಶವಿದ್ದರೂ ಅದನ್ನು ಕಳೆದುಕೊಂಡರು. ಇದರಿಂದ ಮನೆಯಲ್ಲಿ ಅಥವಾ ಹೊರಗೆ ಯಾವುದೇ ಜವಾಬ್ದಾರಿ ಸಿಕ್ಕರೂ ನಾವು ಅದನ್ನು ಪೂರ್ಣ ಗಂಭೀರತೆ ಮತ್ತು ಪ್ರಾಮಾಣಿಕತೆಯಿಂದ ಪೂರೈಸಬೇಕು. ಏಕೆಂದರೆ ಎಲ್ಲರೂ ಸಂಪೂರ್ಣ ಗಂಭೀರತೆಯಿಂದ ಪ್ರಯತ್ನಿಸಿದಾಗ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ಗುರಿಯ ಬಗ್ಗೆ ಗಮನ ಇರಲಿ. ಮಹಾಭಾರತ ಕಥೆಯಲ್ಲಿ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವ ರಾಜಕುಮಾರರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸುತ್ತಿದ್ದಾಗ ಒಂದು ದಿನ ಅವರನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವರು ಮರದ ಮೇಲಿರುವ ಒಂದು ಪಕ್ಷಿಯ ಕಣ್ಣಿಗೆ ಗುರಿಯಿಟ್ಟು ಹೊಡೆಯಲು ಹೇಳುತ್ತಾರೆ. ಇದಾದ ನಂತರ ಅರ್ಜುನನನ್ನು ಹೊರತುಪಡಿಸಿ ಯಾರೂ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಅರ್ಜುನನ ಸಂಪೂರ್ಣ ಗಮನ ಆ ಹಕ್ಕಿಯ ಕಣ್ಣಿನ ಮೇಲೆಯೇ ಇತ್ತು. ನಮ್ಮ ಜೀವನದಲ್ಲೂ ಯಶಸ್ವಿಯಾಗಲು ನಾವು ಒಂದು ಗುರಿಯನ್ನಿಟ್ಟುಕೊಳ್ಳಬೇಕು ಮತ್ತು ಆ ಗುರಿಯನ್ನು ಸಾಧಿಸಲು ಸಂಪೂರ್ಣವಾಗಿ ಬದ್ಧರಾಗಿರಬೇಕು. ನಿರಂತರ ಪ್ರಯತ್ನಗಳಿಂದ ಆ ಗುರಿಯನ್ನು ಒಂದಲ್ಲ ಒಂದು ದಿನ ನಾವು ಮುಟ್ಟಲು ಸಾಧ್ಯ ಆಗೇ ಆಗುತ್ತದೆ ಎನ್ನುವುದು ಈ ಕಥೆಯ ಅರ್ಥ. ವೀಕ್ಷಕರೇ, ಕೇಳಿದ್ರಲ್ಲ, ಮಹಾಭಾರತದ ಕಥೆಯಿಂದ ನಮ್ಮ ಜೀವನಕ್ಕೆ ನಾವು ಕಲ್ತ್ಕೋಬೇಕಾದಂತಹ ಸ್ಫೂರ್ತಿದಾಯಕ ಸಂದೇಶಗಳು ಏನು ಅಂತ. ನಾವು ಜೀವನದಲ್ಲಿ ಒಂದು ಗುರಿ ಇಟ್ಕೋಬೇಕು, ನಾವು ಸರಿಯಾದ ನಿರ್ಧಾರಗಳನ್ನು ತಗೋಬೇಕು, ಜವಾಬ್ದಾರಿಯುತವಾಗಿ ಇರಬೇಕು, ಮುಂದಿನ ಜೀವನಕ್ಕಾಗಿ ನಾವು ಏನಾದರೂ ಪ್ರಿಕಾಷನನ್ನು ತಗೋಬೇಕು ಅನ್ನೋದು ಮಹಾಭಾರತದ ಕೆಲವು ಸನ್ನಿವೇಶಗಳಿಂದ ನಮಗೆ ಪಾಠ ತಿಳಿಯುತ್ತೆ. ಸೊ ವೀಕ್ಷಕರೇ, ನಾವು ಇನ್ಮುಂದೆ ಹೀಗೆ ಇರಬೇಕು. ಇಲ್ಲ ಅಂದರೆ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕೋಕ್ಕಾಗೋದೇ ಇಲ್ಲ. ನಾವು ಈ ಥರ ಮುಂಚೆನೇ ಯೋಚನೆ ಮಾಡಿಲ್ಲ ಅಂದರೆ, ಪ್ರಿಕಾಷನ್ ತಗೊಂಡಿಲ್ಲ, ಪ್ರಿಯಾರಿಟಿಯಾಗಿ ಇಲ್ಲ, ಮುಂದಾಲೋಚನೆ ಇಲ್ಲ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗೇ ಬದುಕಬೇಕಾಗತ್ತೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಬದುಕೋದು ನಿಜಕ್ಕೂ ತುಂಬ ಕಷ್ಟ ಆಗತ್ತೆ. ಯಾಕಂದರೆ ಅವ್ರಿಗೆ ಇಷ್ಟ ಬಂದಾಗ ಮಾತ್ರ ಅವರು ನಮ್ಮ ಕಡೆ ನೋಡ್ತಾರೆ. ಅವ್ರಿಗಿಷ್ಟ ಇಲ್ಲ ಅಂದರೆ ನಾವು ಅವರಿಗೆ ಅಸಹ್ಯ ಅನಿಸ್ಬಿಡ್ತೀವಿ. ಸೊ ಆ ಥರ
ಯಾರ ಹತ್ರನೂ ನಾವು ಅನಿಸ್ಕೊಂಡು ಇರಬಾರ್ದು. ನಮ್ಮ ಕೆಪಾಸಿಟಿ, ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತು ನಮಗೋಸ್ಕರ ನಾವು ಬದುಕೋಣ. ಬೇರೆಯವ್ರ ಮುಂದೆ ಕೈ ಚಾಚಿ ಬದುಕುವಂಥದ್ದು ಜೀವನ ಬೇಡವೇ ಬೇಡ, ಯಾರೊಬ್ರಿಗೂ ಬೇಡ ಅಲ್ವಾ? ಸೊ ವೀಕ್ಷಕರೇ, ಇವತ್ತಿನ ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಕೃಷ್ಣ ಪರಮಾತ್ಮನ ಸಂದೇಶಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.